ಓಂ ಅಗ್ನಿಯೇ ಸ್ವಾಹ ಓಂ ಅಗ್ನಿಯೇ ಸ್ವಾಹ ಓಂ ಧೂಮಾಯೇ ಸ್ವಾಹ ಓಂ ಧೂಮಾಯೇ ಸ್ವಾಹ ಓಂ ನಿರಋತಯೇ ಸ್ವಾಹ ಏನದ ಓಂ ನಿರಋತಯೇ ಸ್ವಾಹ ಓಂ ನೀವು ಹೇಳಿದ್ದೆ ಸ್ವಾಹ ಓಂ ಪ್ರಜಾಪತಯೇ ಸ್ವಾಹ ಓಂ ಪ್ರಜಾಪತಯೇ ಸ್ವಾಹ ತುಪ್ಪದ ಬಟ್ಲು ಕೆಳಗಡೆ ತುಪ್ಪದ ಬಟ್ಲು ಕೆಳಗಡೆ ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ ಹಾಗಲ್ಲ ತುಪ್ಪದ ಬಟ್ಲು ಕೆಳಗಡೆ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಕೆಳಗಡೆ ಎಂದೆ ಅಯ್ಯೋ ಮದುವೆ ಗಂಡೆ ತುಪ್ಪದ ಬಟ್ಲು ಅಂತ ಕೆಳಗಡೆ ಈ ತುಪ್ಪದ ಬಟ್ಲಾ ಯಾವ್ದು ಇನ್ಸ್ಟ್ರಕ್ಷನ್ ಯಾವ್ದು ಮಂತ್ರ ಏನು ಗೊತ್ತಾಗಲ್ಲ ಸರಿ ಸರಿ ಮೊದ್ಲು ತಾಳಿ ಕಟ್ಸೆ ಗಟ್ಟಿ ಮಾಡ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬಧ್ನಾನಿ ಶುಭಕೆ ಸಂಜೀವ ಶರಜಾತ್ಯತಂ ಮಾಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತೋ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಏನಮ್ಮ ನೀನು ಒಳ್ಳೆ ಕನಸು ಕಾಣ್ತಿದ್ದೆ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ಏನ್ ಕನಸು ಕಾಣ್ತಿದ್ಯಪ್ಪ? ನನಗೆ ಮದುವೆ ಆಗೋ ತರ ಕನಸು ಬಿತ್ತಮ್ಮ. ಏನು ಯಾವ ಲೋಕದಲ್ಲಿ ಇದೆಯಾ? ಅಲ್ಲ ಕಣೋ, ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ನನ್ನ ಸೊಸೆಯಾಗಿ ನನ್ನ ಕಣ್ಣು ಮುಂದೆ ಯಾವಾಗ ಬಂದ್ ನಿಲ್ತಾಳೋ ಏನೋ. ಅದಿರ್ಲಿ, ನಿನ್ನ ಕನಸಿನಲ್ಲಿ ಬಂದ ಹುಡುಗಿ ಯಾರೋ? ಅದೇಮ್ಮ, ಮೊನ್ನೆ ನೀನೊಂದು ಹುಡುಗಿ ಫೋಟೋ ತೋರಿಸಿದ್ಯಲ್ಲ, ಯಾರದು? ರೇಖಾನಾ? ರೇಖಾನಾ? ಆ ಹುಡುಗಿ ಹೌಸ್ ಸರ್ಜನ್ ಕೋರ್ಸ್ ಮುಗಿಯೋ ತನಕ ಮದ್ವೆನೇ ಮಾಡ್ಕೊಡಲ್ಲ ಅನ್ಬಿಟ್ಲಲ್ಲೋ. ಬಿಟ್ಟಕಮ್ಮ, ನನಗೆ ಅಂತ ಯಾವುದೋ ಒಂದು ದೇವತೆ ಎಲ್ಲೋ ಒಂದ್ ಕಡೆ ಹುಟ್ಟಿರ್ತಾಳೆ. ನನಗೇನ್ ಕಾಯ್ತಿರ್ತಾಳೆ. ನನಗೂ ಆ ದೇವತೆನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಬೇಗ ಬಾ ಅಂತ ಕರೆಯೋ. ಗುಲ್ಬರ್ಗ, ಬಿಜಾಪುರ, ಬೆಳ್ಳಾರಿ, ಹುಣಸೂರು, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ದಾವಣಗೆರೆ, ಹಿರಿಯೂರು, ರಾಣೆಬೆನ್ನೂರು. ಹಾಲು ಅವ್ರಿಗೆ ಎಷ್ಟು ಬಾಕಿ ಇದೆ ಅಂತ ಲೆಕ್ಕ ಆಗ್ತಿದ್ಯಾ? ಹಾಲಿನ ಬಾಕಿ ಅಲ್ಲ, ಇದುವರೆಗೂ ನಿನ್ನ ಮದುವೆಗೆ ಎಷ್ಟು ಹೆಣ್ಣುಗಳನ್ನ ನೋಡಿದೀವಿ ಅಂತ ಲೆಕ್ಕ ಹಾಕ್ತಾ ಇದೀನಿ. ಅಂದ್ರೆ ನಾನ್ ನೋಡೋ ಒಂದೊಂದು ಹುಡುಗಿಗೂ ಗೋಡೆ ಮೇಲೆ ಒಂದೊಂದು ಗೆರೆ ಗೀಸ್ತೀಯ ನೀನು? ನಿನ್ ಡ್ಯಾಡಿ ಅಂತ ಕರೆಕೆ ಈ ಬಾಡಿಗೆ ಅವಮಾನ ಆಗುತ್ತೆ. ನೀನ್ ಅಪ್ಪ ಅಲ್ಲ ಕಣೋ, ಮಾರ್ವೇಶ್ ದ ವಿಲನ್ ವಜ್ರಮುನಿ. ಅಮೆರಿಕ ದೇಶದ ಮೇಲೆ ಭಯೋತ್ಪಾದಕರ ದಾಳಿ, ಪ್ರಧಾನಿ ವಾಜಪೇಯಿ ಅವರು ಸಂತಾಪ ಸೂಚಿಸಿದ್ದಾರೆ. ಬಾಲಿ, ಏನ? ನಿನ್ಗೆ ಎಷ್ಟು ಸಲ ಹೇಳಿದೀನಿ, ನಾನು ಆಫೀಸ್ ಹೋಗ್ಬೇಕಾರೆ ಒಳ್ಳೆ ಬೆಕ್ಕಿನ ಮಧ್ಯೆ ಅಡ್ಡ ಓಡಾಡ್ಬೇಡ ಅಂತ. ನಾನು ಇದೇ ಬೇಡ ಅನ್ನೋದು. ಹೆತ್ತ ತಂದೆನ ಹೆಸರಿಟ್ಟು ಶಂಕರ ಅಂತ ಕರಿತೀಯ, ಓಕೆ. ಬಿಲನ್ನಿಗೆ ಹೋಲಿಸ್ತೀಯ, ಓಕೆ. ಆದ್ರೀಗ ಬೆಕ್ಕಿನ ಮರಿ, ಮೂಗಿಲಿ, ಶುಂಡಿಲಿ ಅಂತೆಲ್ಲ ಕರಿತೀಯಲ್ಲಯ್ಯ, ಇದು ನ್ಯಾಯನಾ? ನೀನ್ ಮಾಡಿದ ಮಾತ್ರ ಸರಿನಾ? ನಾನೇನ್ ಮಾಡ್ದೆ? ನೀನ್ ಗೌಡ ತಾನೆ? ಹೌದು. ಇಡೀ ಕರ್ನಾಟಕದಲ್ಲಿ ಒಂದ್ ಗೌಡ ದಿನ ಸಿಗ್ಲಿಲ್ವಾ ನಿನ್ಗೆ? ಒಂದ್ ಬ್ರಾಹ್ಮಣದ ಹುಡುಗಿನೇ ಮದುವೆ ಆಗೈತೆ ನೀನು? ಅದು ಕೇಳಿದ ಕೂತ್ರ ಹೇಳು. ಅದು ಲವ್ ಕಣ. ಲವ್ ಮಾಡೋ ಪರ್ಸನಾಲಿಟಿ ನೋಡು. ನನ್ ಪರ್ಸನಾಲಿಟಿ ಏನಾಗಿದೆ? ಒಂದ್ ಕಾಲದಲ್ಲಿ ಎಲ್ರು ನನ್ನ ರೂಪೇಶ್ ಕುಮಾರ್ ಅಂತ ಕರಿತಿದ್ರು, ಗೊತ್ತಾ? ತೋಪೇಶ್ ಕುಮಾರ್ ಅಂತ ಕರೆದಿರ್ತಾರೆ, ನಿನ್ ಕಿವಿಗೆ ರೂಪೇಶ್ ಕುಮಾರ್ ಅಂತ ಬಿದ್ದಿದೆ. ಕೆಪ್ಪ. ಅಪ್ಪನ ಕೆಪ್ಪ ಅಂತ್ಯೋ? ಎಲ್ಲದಕ್ಕೂ ಇವರೇ ಕಾರಣಮ್ಮ. ನಾನೇನೋ ಮಾಡ್ದೆ? ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ, ಈ ಬ್ರಾಹ್ಮಣ ಹುಡುಗಿನ ಎತ್ತಾಕೊಂಡು ಕದ್ ಮದುವೆ ಆಗ್ಬಿಟ್ಟೆ. ಈಗ ಸಮಸ್ಯೆ ಆಗಿರೋದು ನನ್ ಮದುವೆಗೆ. ಏನಾಯ್ತು? ಅಮ್ಮನ್ ಕಡೆ ಹತ್ರ ಹೋಗಿ ಹೆಣ್ ಕೊಡಿ ಅಂತ ಕೇಳಿದ್ರೆ, ಹೇಗಿದ್ರು ನಿಮ್ಮಪ್ಪ ಗೌಡ ಅಲ್ವಾ, ಒಳ್ಳೆ ಗೌಡತಿ ನೋಡಿ ಮದ್ವೆ ಆಗ್ಬಿಡು ಮರಿ ಅಂತಾರೆ. ನಿಮ್ ಕಡೆ ಹತ್ರ ಹೋಗಿ ಕೇಳಿದ್ರೆ, ನಿಮ್ಮವ್ವ ಬ್ರಾಹ್ಮರ್ ಅಲ್ವಾ, ಬ್ರಾಹ್ಮಣ ಹೆಣ್ಣೈಕ್ಳು ಚಂದವಾಗಿ ಐತಾರೆ, ಬ್ರಾಹ್ಮಣರೇ ಮದುವೆ ಆಗ್ಬಿಡ್ಲ ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಲವ್ ಮಾಡಿದ್ ನೀನು, ಫುಟ್ಬಾಲ್ ಆಗೋದ್ ನಾನಾ? ದಿಸ್ ಬ್ಲಡಿ ಇಂಡಿಯನ್ ಕ್ಯಾಸ್ಟ್ ಶಂಕರ ಸುಮ್ಮನೆ ಕೇಳಮ್ಮ. ಸಾಕ್ ನಿಲ್ಲಿಸ್ರಿ ಮಗು, ನಿನ್ಗೆ ಆಫೀಸ್ ಟೈಮ್ ಆಯ್ತು ಕಣೋ, ಕಾಫಿ ತಗೋ. ಅಲ್ಲ, ಆಫೀಸ್ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ಕಿನ ಮರಿ ತರ ಅಡ್ಡ ಬಂದು ನನಗೆ ಆಫೀಸಲ್ಲಿ ನಾನು ಎಡವಟ್ ಆಗ್ಬೇಕು, ವಾಪಸ್ ಬಂದು ನಿನ್ನ ಫ್ಯಾನ್ ಅಲ್ಲಿ ಉಲ್ಟಾ ಬಟ್ಟ ನೇತಾಕ್ಬಿಡ್ತೀನಿ. ಎಂಟೆ ಗೊದ್ದ? ಹೆಂಟೆ ಗೊತ್ತಾನ ಲೇ? ನೋಡೆ, ನಿನ್ನ ಮಗ ಅಪ್ಪನ್ನ ಹೆಂಟೆ ಗೊತ್ತ ಅಂತ ಕರಿತಾನಲ್ಲೇ. ಬರ್ತೀನಮ್ಮ, ಬರ್ತೀನ. ಓತಿಗೆತ ಅಂತೂ ನಿಮ್ಮಪ್ಪ ಗೋಡೆ ಮೇಲೆ ಗೆರೆಗಳನ್ನ ಹಾಕ್ತಾನೇ ಇದ್ದಾರೆ ಅನ್ನು. ಹೌದು ಸರ್, ಹುಡುಗಿ ಇಡ್ಸಿದ್ರೆ ಜಾತಕ ಹೊಂದಲ್ಲ, ಜಾತಕ ಓಕೆ ಆದ್ರೆ ಹುಡುಗಿ ಇಡ್ಸಲ್ಲ. ಹೌದು ಕಲ್ಯಾಣ್, ಒಂದೊಂದ್ಸಲ ಹೀಗೆ ಆಗೋದು. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎದುರು ಮನೇಲಿ ಕೂತು ಇಡ್ಲಿ ತಿಂತಾ ಇರಬಹುದು, ಇಲ್ಲ ಪಕ್ಕದ ಮನೇಲಿ ಕೂತು ಸಿಡಿ ಕೇಳ್ತಾ ಇರಬಹುದು. ಅದು ಇಲ್ದೆ ಹೋದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಸಾಮಾನು ಕೊಂಡ್ಕೋತಾ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಮ್ ಜೊತೆನೆ ಬಂದು ಸಕ್ಕರೆ ಕೊಂಡ್ಕೋತಾ ಇರಬಹುದು. ಬೈ ದ ಬೈ, ಕಂಗ್ರಾಚ್ಯುಲೇಷನ್ಸ್. ಆ ಕೈನು ಕೊಡಯ್ಯ. ಏನಕ್ಕೆ ಸರ್? ನಿನ್ನ ಈ ಬ್ಯಾಂಕ್ ಇಂದ ಹೊರಗೆ ಹಾಕ್ತಾ ಇದೀವಿ. ಯಾಕೆ ಸರ್? ಡೋಂಟ್ ವರಿ, ಡೋಂಟ್ ವರಿ.
ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಪ್ರಮೋಷನ್? ನೋಡಯ್ಯ, ನಾನು ಈ ಸೀಟಿನ ಗಿಟ್ಸ್ಕೊಡೋದಿಕ್ಕೆ 15 ವರ್ಷ ಕಷ್ಟಪಟ್ಟೆ. ನೀನು ಕೇವಲ 5 ವರ್ಷದಲ್ಲಿ ಗಿಟ್ಸ್ಬಿಟ್ಟೆಲ್ಲಯ್ಯ. ಎಲ್ಲಿಗೆ ಸರ್? ಎನಿ ಹೌ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೋಲದೇವನಹಳ್ಳಿಗೆ. ಮೆತ್ತಗೆ ಮೆತ್ತಗೆ ಮೇಲಕ್ಕೆ ಬಾ. ಇನ್ ಸ್ವಲ್ಪ ಮೇಲಕ್ ಬಾ. ಏನ್ ಓದ್ತಿದ್ರಿ? ಓದಿದೆಲ್ಲ ಮುಗೀತು, ಕೆಲಸ ಮಾಡ್ತಿದ್ದೀನಿ. ಆ ಓದಲ್ರಿ, ನಿಮ್ ಕೈಯಾಗಿರೋದ್ ಏನ್ ಓದ್ತಿದಿರಿ ಅಂದೆ. ಪ್ರೇಮ ವಿವಾಹ ಆಗೋದು ಹೇಗೆ? ಆ ಸಾಹಿತಿ ಹೆಸರು ಒಂದಪ್ಪ ಹೋದ್ರಿ. ಯಾರೋ ಪ್ರೇಮದಾಸ ಅಂತ. ಅವ್ರ ಊರ್ ಯಾವ್ದು ಹೇಳ್ರಿ? ನನಗೇನ್ರಿ ಗೊತ್ತು? ಬಿಜಾಪುರ ಐತಲ್ರಿ, ಬಿಜಾಪುರ ಪಕ್ಕದಾಗ ಐತ್ರಿ ಮಾಜಾಪುರ ಅಂತ. ನಿಮ್ಗೆ ಗೊತ್ತು? ಅದು ಬರ್ದವ ನಾನಾರಿ, ನಮ್ಮ ಅತ್ತಿ ಮಗಳು ದ್ಯಾಸ್ ಇಟ್ಕೊಂಡು ಬರ್ದೇನ್ರಿ. ಕೊನೆಗೆ ಅದೇ ಹುಡುಗಿನ ಮದ್ವೆ ಆದ್ರ? ಇಲ್ರಿ, ನಾನ್ ಕೂಡ ಪ್ರೀತಿ ಮಾಡ್ಲೇನ್ರಿ, ಓಡೋಗಿದ್ ಬೇರೆ ಅವ್ನ್ ಕೊಡೇರಿ. ಯಾಕ್ರಿ ಸರ ಹಂಗ್ಯಾಕ್ ಬಿಸಾಕಿದ್ರಿ? ಬರ್ದವನ್ ಹುಡುಗಿನೇ ಓಡೋದ್ಲೋದ್ಮೇಲೆ ಅದು ನಾನು ಯಾಕೆ ಓದ್ಲಿ? ಪ್ರೇಮ ವಿವಾಹ ಆಗೋದು ಹೇಗೆ ಅಂತೆ ಕೂತ್ಕೊಳ್ರಿ. ನಮ್ಮ ಅತ್ತಿ ಮಗಳು ಕೂಡ ರಿಸರ್ಚ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಮ್ಯಾನೇಜರ್ ಬಂದ್ಬಿಟ್ರು. ನಂದು ಸರ್, ನಂದು. ನೀನ್ 100 ವರ್ಷ ಚೆನ್ನಾಗ್ ಬಾಳಪ್ಪ. ನೀವೆಲ್ಲರೂ ನನ್ನನ್ನು ಯಾರು ಅನ್ಕೊಂಡಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್ ಅಂತ ಅನ್ಕೊಂಡಿದ್ದೀವಿ. ಚಿ 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 ನೋ 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 ನೋ, ಅಂತ ಸಣ್ಣ ಪುಟ್ಟ ಕೆಲಸ ಮಾಡೋವಂಥವನಲ್ಲ ನಾನು. ನೀವೆಲ್ಲ ಕಾಯ್ತಾ ಇರೋ ಬ್ಯಾಂಕ್ ಮ್ಯಾನೇಜರು ಹಿಂದೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಇಟ್ಸ್ ಓಕೆ ಸರ್. ಸೇಫ್ ಆಗಿ ಕರ್ಕೊಂಡ್ ಬಂದ್ರಿ. ನಮಸ್ಕಾರ ಸಾಹೇಬ್ರೆ. ರೇ ಸ್ವಾಮಿ, ಆಹಾರ ಕೊಡ್ತೀರಾ? ಸಾಹೇಬರ್ಗೆ ಹಾಕ್ಬೇಕು. ಅದೆಲ್ಲ ಏನು ಬೇಡಿ, ನಿಮ್ಮ ಅಭಿಮಾನನೇ ಸಾಕು. ಫ್ರೆಂಡ್. ಹಂಗಾದ್ರೆ ನೀನ್ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ? ನಿನ್ ಮುಖ ಕನ್ನಡಕ ಬೇರೆ ಕೇಳು, ಬಾ ಈಚ ಕಡೆಗೆ. ನೀನು 100 ವರ್ಷ ಚಂದಾಗಿರ್ಬೇಕಪ್ಪ. ಎಲ್ಲ ನಿಮ್ಮ ಆಶೀರ್ವಾದಮ್ಮ. ಬಡಿರಲ್ಲ ನಡೀರಿ ಸಾಹೇಬ್ರೆ, ಕೊಡಿ. ನಮಸ್ಕಾರ. ನಿನ್ನಿಂದ ಈ ಊರ್ ನೋಡ್ದೆ ಬಾವ, ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಕ್ಕೆ ಏನ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದವ್ರಿಗೆ ಸಂತೋಷ ಪಡ್ತಾ ಇದಾರೆ. ಸಾರ್, ಈ ನನ್ನ ಮಕ್ಕಳು ಡೋಲು ಡವಾಲಿಗೆ ಕುಣಿತಕ್ಕೆ ವಾಲ್ಗಕ್ಕೆ ಮಾರೋಗ್ಬೇಡಿ ಸಾರ್. ಪಾಕಳ ನನ್ನ ಮಕ್ಕಳು. ಹಿಂದೆ ಮ್ಯಾನೇಜರ್ ಬಂದಾಗ ಹಿಂಗೆ ಡೋಲು ಡಬ್ಬಾಲಿ ಹುಲಿವೇಷ ತೋರಿಸಿ ಚಪ್ರ ಹಾಕ್ಸಿ ಹೋಳಿಗೆ ತುಪ್ಪ ತಿನ್ಸಿ ಕೈ ತುಂಬಾ ಲೋನ್ ತಗೊಂಡು 1 ಪೈಸಾನು ವಾಪಸ್ ಕೊಡ್ದಲ್ಲ ಅಂತ ಕಳ್ಳನ್ ಮಕ್ಕಳು ಸಾರ್, ಕಳ್ಳನ್ ಮಕ್ಕಳು. ಆಫ್ಟರ್ ಆಲ್ ಪ್ಯೂನು ನೀನು ನಮ್ಮ ಮ್ಯಾನೇಜರ್ಗೆ ಸಲಹೆ ಕೊಡ್ತೀಯಾ? ಹಂಗೇನಾದ್ರೂ ಕೊಟ್ರೆ ಹೆಡ್ ಕ್ಲರ್ಕ್ ನಾನು ಕೊಡ್ಬೇಕು. ಅವ ಈ ಊರಲ್ಲಿರೋ ಒಬ್ಬೊಬ್ರು ಮಕ್ಕ ನೋಡ್ತಾ ಇದ್ರೆ ಒಂದೊಂದು ಪ್ರಾಮಿಸರಿ ನೋಟ್ ತರ ಕಾಣಿಸ್ತಾ ಇದೆ. ಇವ್ರ ಜೊತೆ ಹೆಂಗ್ ಹೊಂದ್ಕೊಂಡು ಹೋಗೋದು ಅಂತ. ఇప్పుడు చూడు ముందుంది ముస్లమ్మ పండుగ. For more updates, like, comment, subscribe to our channel.